ನಮಸ್ಕಾರ. ಮಂಡೆ ಆಫೀಸ್ ಮುಗಿಸ್ಕೊಂಡು ಮಂಡೆ ಬಿಸಿ ಮಾಡ್ಕೊಂಡಿರೋರಿಗೆ, ನಾಳೆ ಮಕ್ಕಳಿಗೆ ಏನಪ್ಪ ಟಿಫನ್ ಮಾಡೋದು ಅಂತ ಪ್ಲಾನ್ ಮಾಡ್ತಿರೋರಿಗೆ, ಹುಡುಗಿ ಯಾಕಿನ್ನು ಆನ್ಲೈನಿಗೆ ಬಂದಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ನಿಮಿಷಕ್ಕೆ 20 ಸಲ ಫೋನ್ ನೋಡ್ತಿರೋ ಹುಡುಗರಿಗೆ, ನಿಮಿಷಕ್ಕೆ 20 ಮೆಸೇಜ್ ಮಾಡೋ ಹುಡುಗರಿಗೆ ಬೈಕೊಂಡೇ ರಿಪ್ಲೈ ಮಾಡ್ತಿರೋಂತ ಹುಡುಗಿರಿಗೆ, ಈಗಷ್ಟೇ ಊಟ ಮುಗಿಸಿ ಈಸಿ ಚೇರಲ್ಲಿ ಆರಾಮಾಗಿ ಕೂತಿರುವ ನಮ್ಮ ಅಜ್ಜಂದಿರಿಗೆ, ತಲೆ ಮೇಲೆ ತಲೆ ಬೀಳಿ ಎಲೆ ಮೇಲೆ ಪಾಯಸ ಬೀಳಿ ರಾತ್ರಿ 8 ಗಂಟೆಗೆ ಕಲರ್ ಸೂಪರ್ನೇ ನೋಡೋದು ಅಂತ ಕೂತಿರುವಂತ ನಮ್ಮ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದು ಮಜಾ ವಾರ್ತೆ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ವಾರದ ಮೊದಲನೇ ಎಪಿಸೋಡ್ಗೆ ಫುಲ್ ರೆಡಿಯಾಗಿ ಬಂದಿರುವಂತ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಇವರ ಮಾತು ಗುರಿ ತಪ್ಪಲ್ಲ, ಇವರ ಹಾಡು ಶ್ರುತಿ ತಪ್ಪಲ್ಲ, ಇವರನ್ನ ನೋಡಿದ್ರೆ ಎಷ್ಟೋ ಜನಕ್ಕೆ ನಿದ್ದೆನೇ ಬರಲ್ಲ, ಇವರ ನಗುರೆ ನಮ್ಮೆಲ್ಲರಿಗೂ ಎನರ್ಜಿ. ಜಿ ಫಾರ್ ಗುರುಜಿ, ವೆಲ್ಕಮ್. ಥ್ಯಾಂಕ್ ಯು ಅನು, ಆಲ್ ದಿ ಬೆಸ್ಟ್. ಸೌಂದರ್ಯಕ್ಕೂ ಇವರ ಜೊತೆ ಸಮರ, ಮುದ್ದಾದ ನಗುನೆ ಇವರ ಅಸ್ತ್ರ, ಸಹಜ ಸುಂದರಿ ರಚಿ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಅನು, ಆಲ್ ದಿ ಬೆಸ್ಟ್. ಇನ್ನು ಇವ್ರ ತಟ್ಟೋ ಚಪ್ಪಾಳೆನೆ ನನಗೆ ಸ್ಫೂರ್ತಿ, ನನಗೆ ಎನರ್ಜಿ, ಎಲ್ಲಾನು ಪ್ರೀತಿನ ವೆಲ್ಕಮ್ ಮಾಡೋಣ. ಎಲ್ಲ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಹಾಗಾದ್ರೆ ಇನ್ಯಾಕಿದ್ದಲ್ಲ ಇವತ್ತಿನ ಮೊದಲು ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬೇಡ. ಗುರು ಇಲ್ದೆ ಕಲಿಯೋ ವಿದ್ಯೆ ಅಂತ ಅಂದ್ರೆ ಅದು ಪ್ರೀತಿ ಮಾತ್ರ ಅಂತ ಅಂತಾರೆ. ಅದ್ ಯಾಕೋ ಏನೋ ನಮ್ ಅನಿಲ ಲವ್ ಮಾಡೋದಕ್ಕೂ ಟ್ರೈನಿಂಗ್ ಬೇಕು ಅಂತ ಅಂತಿದ್ದಾನೆ. ವರ್ಷಾನ್ಗಟ್ಲೆ ಓದಿ ಬರೆಯೋ ಎಕ್ಸಾಮೇ ಪಾಸ್ ಆಗಲ್ಲ, ಇನ್ನು ಈ ಲವ್ ಟ್ರೈನಿಂಗ್ ಕತೆ ಏನಾಗುತ್ತೋ ಏನೋ. ಹಲೋ, ಹಾ ಹೇಳು ಮಗ. ಹಾ ಏನೋ ಮದ್ವೆನಾ? ಬರ್ತೀನಿ ಕಣ. ಸರಿ. ಹಲೋ, ಯಾರು? ಓಹೋ, ನನ್ ಜೂನಿಯರ್ ಅಲ್ವಾ? ಏನೋ ನಿಂದು ಮದ್ವೆನಾ? ಸರ್, ನಾನು ಎಷ್ಟು ಹುಡುಗಿಯರಿಗೆ ಪ್ರಪೋಸ್ ಮಾಡಿದ್ದೀನಿ ಗೊತ್ತಾ ಸರ್? ಆಲೂಗಡ್ಡೆ ಮುಖದವಳು ಮಧು, ಅವಳಿಗೂ ಪ್ರಪೋಸ್ ಮಾಡಿದೆ, ರಿಜೆಕ್ಟ್ ಮಾಡಿಬಿಟ್ಲು. ಅವಳು ಹೋಗ್ಲಿ, ಸುಬ್ಬಲಕ್ಷ್ಮಿ ಮೂಗಿನ ಪಕ್ಕ ಮಚ್ಚೆ ತರ, ಎದೆ ಮೇಲಿರೋ ಅಚ್ಚೆ ತರ ಸದಾ ನನ್ನ ಜೊತೆನೆ ಇಟ್ಕೋತೀನಿ ಅಂದ್ರು, ರಿಜೆಕ್ಟ್ ಮಾಡಿಬಿಟ್ಲು. ಅಲ್ಲ ಸರ್, ಈ ಹುಡುಗಿಯರೆಲ್ಲ ನನ್ನ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಸರ್? ಅದಕ್ಕೆ ಸರ್ ನಾನು ಹುಡುಗಿಯರ ನಂಬಲ್ಲ. ಇನ್ಮೇಲೆ ಯಾವತ್ತು ಲವ್ವೇ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅಲ್ಲೇ ನಿತಿನ್ ಮದ್ವೆಗೆ ಹೋಗ್ಬೇಕು ಅಂತ ಹುಡುಗರೆಲ್ಲ ಕಾಯ್ಕೊಂಡ್ ಕೂತವ್ರೆ, ನೀನೇನೋ ಮಾಡ್ತಾ ಇದ್ಯಾ? ನಾನಂತ ಬರಲ್ಲ, ಹೋಗ್ ಮಗ. ಯಾಕೋ ಮಗ? ಲವ್ ನನಗಿಂತ ಚಿಕ್ಕವ್ರದ್ದು ಮದುವೆ ಆಯ್ತು, ನನಗಿಂತ ದೊಡ್ಡವ್ರದ್ದು ಮದುವೆ ಆಯ್ತು, ನಿಂದೆ ಯಾಕೋ ಮದುವೆ ಆಗಿಲ್ಲ ಅಂತ ಕೇಳಿದಾಗೆ ಮೆಟ್ಟ ತಗೊಂಡು ಹೊಡೆದಂಗೆ ಆಗುತ್ತೆ. ನಾನು ಬರಲ್ಲ. ಈ 90s ಕಿಡ್ಸ್ ತರ ಅಮ್ಮನೆ ಕರ್ಕೊಂಡೋಗಿ ಹೆಣ್ಣು ನೋಡ್ತಾರೆ ಅನ್ನೋ ಕಾಲ ಎಲ್ಲ ಹೋಯ್ತು ಕಣ. ಈಗ ಏನೇ ಇದ್ರು ಈ 2000 ಹುಡುಗರ ತರ ಒಬ್ಬ ಹುಡುಗಂಗೆ 4 ಜನ ಹುಡುಗಿರು ಅಂತ ಪಟಾಯಿಸ್ಬೇಕಣ. ಸುಮ್ನಿರ ಮಚ್ಚ, ನನಗೆ ಲವ್ವರೇ ಇಲ್ಲ ಕಣ. ಅವ್ನು ನಮ್ ನಿತಿನ ರಾತ್ರಿ ಎಲ್ಲ ಮುಖಕ್ಕೆ ನೀರ್ ಹಾಕ್ಯಂತ ಫೋನಲ್ಲಿ ಮಾತಾಡ್ತಾರೆ. ನಮ್ ಜಗ್ಗಪ್ಪ ಅಂಟ್ಕೊಂಡೇ ಓಡೋಗ್ತಾನೆ. ಅದೆಲ್ಲ ಇರ್ಲಿ ಮಗ, ಅವ್ನು ನಮ್ ನಂದೀಶ ಇನ್ನು ಮೀಸೆನೆ ಸರಿ ಬಂದಿಲ್ಲ. ಬೈಕಲ್ಲಿ ಸ್ಕೂಲ್ ಬ್ಯಾಗ್ ತರ ಹುಡುಗಿಯರ್ನ ಕರ್ಕೊಂಡು ಹಂಸ ಸಾರ್ಸೋದ್ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಕಣ. ನೋಡ, ಈ ಗಂಡಸರಲ್ಲಿ 3 ತರ ಗಂಡಸರು ಇರ್ತಾರೆ ಕಣ. ಮೊದಲನೇವರು ನೋಡಿದ ತಕ್ಷಣ ಲವ್ ಆಗ್ಬಿಡುತ್ತೆ, ಇನ್ನೆರಡನೇದು ನೋಡ್ತಾ ಲವ್ ಆಗುತ್ತೆ, ಇನ್ನ 3ನೇವನು ನಂತರ ಚಾರ್ಮಿಂಗ್ ಸ್ಟಾರ್ ಹೀರೋ ಮೆಟೀರಿಯಲ್. ಬರೀ ಹುಡುಗಿರ್ನ ಮಾತಾಡ್ಸೆ ಪಟಾಯಿಸ್ತೀನಿ ಕಣ. ನನಗೆ 6 ಪ್ಯಾಕ್ ಇಲ್ಲ, ದುಡ್ಡಿಲ್ಲ, ಆದ್ರೆ ನನಗೇನು ಕಲರ್ ಇಲ್ವಾ, ಕಲರ್ ಇಲ್ವಾ, ಆಗಿಲ್ವಾ, ಎಕ್ಸ್ಟ್ರಾರ್ಡಿನರಿ ಇಲ್ವಾ? ನೋಡು, ಈಗಿನ ಕಾಲದ ಹುಡುಗಿರು ಹುಡುಗಂಗೆ 6 ಪ್ಯಾಕ್ ಇರ್ಬೇಕು, ದುಡ್ಡಿರ್ಬೇಕು ಅಂತ ಲವ್ ಮಾಡಲ್ಲ. ತಾನು ಲವ್ ಮಾಡೋ ಹುಡುಗ ಸಖತ್ತಾಗಿ ಬಟ್ಟೆ ಹಾಕ ಬರ್ಬೇಕು, ಹತ್ರ ಬಂದ ಗಬ್ಬು ವಾಸನೆ ಹೊಡಿಬಾರ್ದು, ಒಳ್ಳೊಳ್ಳೆ ಬಟ್ಟೆ ಹಾಕ್ಬೇಕು. ಆಮೇಲೆ ಹುಡುಗ ಯಾವಾಗ್ಲೂ ತಮಾಷೆ ಮಾಡ್ತಾರೆ, ಹುಡುಗನ್ ಕಂಡ್ರೆ ಹುಡುಗಿರ್ಗೆ ಸಿಕ್ಕಾಪಟ್ಟೆ ಇಷ್ಟ ಕಣ. ನಾನ್ ಡೈಲಿ ನಗಿಸ್ತೀನಿ ಮಚ್ಚ. ಎಲ್ಲಿ ಏನು ಏನು ತೊಳಿದಾರ ಲಂಚ್ ಬಾಕ್ಸ್ ತರ ಗಬ್ಬು ವಾಸನೆ ಹೊಡಿತಾ ಇದ್ಯಾ ಮಗ? ಯಾವ್ದೋ ಹುಡುಗಿ ಬರ್ತಾಳೆ ಮಗ, ಇದ್ದೇ ಕರೆಕ್ಟ್ ಆಗಿರೋ ಟೈಮು, ಬಿಡ್ಬೇಡ ಪಟಾಯಿಸು ಮಗ. ನಾನು ಹೋಗಲ್ಲ ಕಣ, ಹೊಡಿತಾರೆ ಕಣ. ಹೋದ್ರೆ ಯಾಕ ಹೊಡಿತಾರೆ?
ಹಾಲು ಅದಾಗದೆ ಮೊಸರಾಗಲ್ಲ, ನಾವೇ ಹೆಪ್ಪ ಹಾಕ್ಬೇಕು. ಮಗ ನಾನು ಎಪ್ಪ ಹಾಕ್ತೀನಿ ಬಾ ಅಂತ ಕರಿತೀನಿ, ಒಂದ್ ಹುಡುಗಿಯರು ಬರ್ತಾ ಇಲ್ಲ ಮಚ್ಚ. ನೀನೇನ್ ಜೂನಿಯರ್ ಡಿ ಬಾಸ್ ಅವಿನಾಶೇನ ಬಂದ್ ಹುಡುಗಿರೆಲ್ಲ ತಪ್ಕೊಂಡ್ ಮುತ್ಕೊಡಕ್ಕೆ? ನೋಡು ಮಗ, ಹುಡುಗಿ ಬಂದಿದ ತಕ್ಷಣ ಹುಡುಗನ್ನ ನಮ್ ಕಡೆನೇ ನೋಡೋ ತರ ಮಾಡ್ಕೋಬೇಕಣ. ಮಗ ನಾನ್ ಎಷ್ಟೇ ದೊಡ್ಡ ಕಾಮಿಡಿಯನ್ ಆದ್ರೂ ನನ್ನ ಒಳಗಡೆ ಒಬ್ಬ ಹೀರೋ ಇದ್ದಾನೆ ಅಂತ ಪ್ರೂವ್ ಮಾಡ್ತೀನಿ. ಪ್ರೂವ್ ಮಾಡು ಮಗ. ವೈಬ್ರೇಟ್ ಆಗ್ತಿದೆ ಫೋನ್. ಹಾ ಹೇಳಿ ಗುರು ಸರ್. ಓ ನೋ ನನ್ ಕಾಲ್ ಶೀಟ್ ನಿಮಗೆ ಕೊಡಕ್ ಆಗಲ್ಲ, ತುಂಬಾ ಬಿಸಿ ಇದ್ದೀನಿ. ಓಕೆ ಹಾ ನನ್ನ ಕಡೆ ನೋಡ್ಬಿಟ್ಲು. ಏನೋ ಮಾಡ್ತಿದ್ಯಾ? ಐ ಲವ್ ಯು, ಯು ಮಸ್ಟ್ ಲವ್ ಮೀ. ನನಗೆ ಐ ಲವ್ ಯು ಅಂತ ಹೇಳಕ್ಕೆ ಜಗ್ಗಪ್ಪನೇ 4 ವರ್ಷ ತಗೊಂಡಿದ್ದಾನೆ. ನೀನ್ ಯಾವನ ನಂಗೆ ಐ ಲವ್ ಯು ಅಂತ ಹೇಳಕ್ಕೆ? ಮುಸಿಡಿ ನೋಡು, ನಿನ್ನ ಮುಖ ನೋಡಿದ್ರೆ ಕೊಳತೋಗಿರೋ ಹೂಕೋಸ್ ಇದ್ದಂಗಿದೆ. ಹಲೋ, ಕೊಳ್ತೋಗಿರೋದಲ್ಲ, ಫ್ರೆಶ್ ಹಂಗೆ ಮಂಚೂರಿ ಮಾಡ್ಕೊಂಡು ತಿನ್ಬಿಡ್ಬೋದು. ಐ ಲವ್ ಯು. ಯಪ್ಪ, ಇವನು ಕಣ್ಣು ನೋಡ್ರು, ಈಗ್ಲೂ ಆಗ್ಲೂ ಬಿದ್ದು ಹೋಗೋ ತರ ಇದೆ. ಅಬ್ಬಬ್ಬಬ್ಬಬ್ಬ, ಆ ಹೊಟ್ಟೆ ನೋಡ್ರು 6 ತಿಂಗಳು ಬಸ್ರಿ ಇದ್ದಂಗಿದೆ. ಈ ಯಾವ್ದು ಮುಳ್ಹಂದಿಗೆ ಪ್ಯಾಂಟ್ ಶರ್ಟ್ ಹಾಕಿದ್ರೆ ಹೇಗಿರುತ್ತೋ ಹಾಗಿದಾನೆ, ಟಾಪ್ ಟು ಬಾಟಮ್. ನಿನ್ನ 1 ನಿಮಿಷನೂ ನಾನು ನೋಡಕ್ಕಾಗಲ್ಲ. ಮುಖಾನ್ ಯಾವತ್ತಾದ್ರೂ ಕಣ್ಣಲ್ಲಿ ನೋಡ್ಕೊಂಡಿದ್ಯಾ? ಮುಖ ಏನ್ ನೋಡ್ತೀಯ, ಮನಸ್ಸು ನೋಡು, ಮನಸ್ಸು. ದರಿದ್ರದವನೆ, ಈಗ ನೀನ್ ಮಾಡ್ತೀಯಲ್ಲ ಅದು ಲವ್ ಮಾಡ್ದಂಗ್ ಇರ್ಲಿಲ್ಲ ಕಣೋ. ಮತ್ತೆ ಬಾಯಿಗೆ ಬರ್ತದಿಕ್ ಸರಿಯಾಗಿ. ಲವ್ ಮಾಡೋದ್ ಹೆಂಗೆ ಅಂತ ಆ ಜಗಪ್ಪನ್ ನೋಡಿ ಕಲ್ತ್ಕೋ. ಹಾ ಏನ ನಿಂದು? ನಾನ್ ಮುಂಚೆ ಹೇಳಿಲ್ವಾ, ನನ್ನ ಹತ್ರ ಯಾವ ಹುಡುಗಿಯರು ಬರಲ್ಲ ಕಣ. ಹೆಂಗ್ ಮಾಡಿದ್ರೆ ಯಾವಳ ಬತ್ತಾಳೆ? ಹೆಣ್ಣನ್ನೋದು ಒಂಥರ ಹೂ ಇದ್ದಂಗೆ, ಗಂಡನ್ನೋದು ದುಂಬಿ ಇದ್ದಂಗೆ. ಆರ್ಕೊಂಡೋಗಿ ಮಕ್ಕಳನ್ನ ಇರ್ಕ ಬಂದ್ಬಿಡ್ಬೇಕಣ. ನೀನ್ ನೋಡಿದ್ರೆ ಎಮ್ಮೆ ಕಲಗಟ್ ತೊಟ್ಟಿಗೆ ಬಾಯಿ ಆಗ್ತಿದ್ಯಾ? ನನಗೆ ಪ್ರಪೋಸ್ ಮಾಡಕ್ ಬರೋದು ಹಿಂಗೆ. ನನ್ನ ಫೀಲಿಂಗ್ಸ್ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ, ನೀವಾದ್ರೂ ಅರ್ಥ ಮಾಡ್ಕೊಳ್ಳಿಪ್ಪ. ಆ ಹುಡುಗಿ ಹತ್ರ ಹೋಗಿ ಹಿಂಗಾಡಿದ್ರು ಅವಳು ಮೆಟ್ಟಕಂಡೆ ಹೊಡಿಯೋದು. ಅಂದ್ರೆ ನನಗೆ ಪ್ರಪೋಸ್ ಮಾಡಕ್ ಬರೋದೇ ಇಲ್ಲ ಅಂತ ಬರಲ್ಲ ಕಣ. ಸರಿ, ನೀನ್ ಮಾಡ್ಕೊಂಡು. ಹೆಣ್ಣು ಅನ್ನೋದು ಒಂಥರ ಎಣ್ಣೆ ಇದ್ದಂಗೆ ಕಣ. ಕರೆಕ್ಟ್ ಆಗಿ ನೀರ್ ಹಾಕಿ ಮಿಕ್ಸ್ ಮಾಡ್ಬೇಕು, ಇಲ್ಲಾಂದ್ರೆ ಎಟ್ಟು ಪೀಸ್ ಹಾಕ್ಬಿಡ್ತದೆ. ಮಗ, ಯಾವ್ದೋ ಹುಡುಗಿ ಬರ್ತಿದ್ದಾಳೆ ಕಣ. ನೋಡು, ನಾನ್ ಲವ್ ಮಾಡೋದು ಹೆಂಗೆ ಅಂತ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ, ನೋಡ್ಕೊಂಡ್ ಕಲ್ತ್ಕೋ. ಯಾರವ್ವ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು. ಇವಳಂದಕ್ಕೆ ಸಾಟಿ ನನ್ನ ಕಣ್ಣೆ ಸಾಟಿ. ಹಾಯ್ 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 ಅಂದೆ. ನಿಮ್ಗೆ ಇವತ್ತು ಯಾರು ಪ್ರಪೋಸ್ ಮಾಡಿಲ್ವಾ? ಇಲ್ವಲ್ಲ. ಏಯ್, ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿಗೆ ದಿನಕ್ಕೆ ಮಿನಿಮಮ್ ಅಂದ್ರು 4ರಿಂದ 5 ಜನ ಹುಡುಗರು ಪ್ರಪೋಸ್ ಮಾಡೇ ಮಾಡ್ತಾರೆ. ನಾನಾಗಿದ್ರೆ ಮಾಡ್ತಿದ್ದೆಪ್ಪ. ಐ ಲವ್ ಯು ಅಂದ್ರೆ ಐ ಲವ್ ಯು ಫಿಲಮ್ ಅಲ್ಲಿ ರಚಿತಾ ಮೇಡಮ್ ಆಕ್ಟ್ ಮಾಡಿ ಗುರು ಸರ್ ಮ್ಯೂಸಿಕ್ ಮಾಡಿದ್ದಾರೆ, ನೋಡಿದೀರಾ? ನೋಡಿದೀನಿ. ನೀವ್ ಅದನ್ನೇ ಹೇಳಿದ್ರಾ? ಏ, ನೀವೇನ್ ಅನ್ಕೊಂಡ್ರಿ? ಏನೋ ಈ ಕಡೆ ತಿರ್ಗಿ, ಈ ಕಡೆ ತಿರ್ಗಿ, ಏ ಆ ಕಡೆ ತಿರ್ಗಿ. ಏನಾಯ್ತು? ಏನ್ ಹುಡುಕ್ತಾ ಇದ್ದೀರಾ? ಗರಿ ಹುಡುಕ್ತಾ ಇದ್ದೀನಿ. ಅಂದ್ರೆ ಈ ನವಿಲ್ಗೆ ಗರಿ ಇರುತ್ತಲ್ಲ, ಅದೇ ತರ ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿಗೆ ದೇವರು ಎಲ್ಲಿ ಗರಿ ಇಟ್ ಕಳ್ಸವನೆ ಅಂತ ನೋಡ್ತಾ ಇದ್ದೀನಿ. ಫ್ಲರ್ಟ್ ಮಾಡ್ತಾ ಇದ್ದೀರಾ? ನನಗೆ ಫ್ಲರ್ಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಾನು ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ತೀನಾ? ಎಷ್ಟು ಮಾಡ್ತೀಯಾ ಫ್ಲರ್ಟ್ ನೀನು? ನೀವ್ಯಾಕೆ ಅವ್ರ ಹತ್ರ ಕೇಳಕ್ ಹೋಗ್ತೀರಾ? ನಾವೇನ್ ಕೇಳ್ದೆ, ನೀವೇ ತಾನೇ ಕೇಳಿದ್ದು. ನಾನು ಏನ್ ಹೇಳಿದ್ರು ಕೇಳ್ತೀರಾ? ಹಂಗಾದ್ರೆ ಅವರು ಮೊದ್ಲಿಂದನೂ ನನ್ ಮೇಲೆ ಒಂದ್ ಕಣ್ಣಿಟ್ಟಿದ್ದಾರೆ. ಎಲ್ಲಿ ನಾವಿಬ್ರು ಒಂದಾಗ್ಬಿಟ್ರೆ ಅವ್ರು ನಾನು ಸಿಗಲ್ಲ ಅಂತ ಹೊಟ್ಟೆ ಕಿಚ್ಚು. ಬಾಬಾ ಹಿಂಗೆಲ್ಲ ಮಾತಾಡ್ಬೇಕಾ? ಕಮ್ಮಿ ಕೆರೆ ನೀರು ಕುಡ್ದಿಲ್ಲ ಈ ನನ್ನ ಮಗ. ನೀವು ಯಾವ ಸೋಪು ಯಾವ ಕ್ರೀಮ್ ತಿಂತೀರಾ? ಯಾರಾದ್ರೂ ಸೋಪು ಕ್ರೀಮ್
ತಿಂತಾರ ಹಚ್ಕೋತಾರೆ. ಹಚ್ಕೊಂಡ್ರೆ ಇಷ್ಟೊಂದೆಲ್ಲ ಶೈನಿಂಗ್ ಬರಕ್ ಚಾನ್ಸೇ ಇಲ್ಲ ಬಿಡಿ. ಕಮಾನ್ ಯಾರ್, ಕಮಾನ್ ಲೆಟ್ಸ್ ಗೋ. ನೋಡಿ ನೀವ್ ಹಿಂಗೆಲ್ಲ ಹೇಳ್ಬಿಡಿ, ನಾಚಿಕೆ ಆಗ್ತಾ ಇದೆ. ಆರ್ ಯು ಪ್ರೊವೋಕಿಂಗ್ ಮೀ? ಏಯ್, ಪ್ರವೋಕ್ ಮಾಡದೆ ಇರಕ್ಕಾಗತ್ತಾ? ಒಂದ್ ಪಿಕ್ ಕೊಡಿ. ಏನಕ್ಕೆ? ಪ್ರೊಫೈಲ್ ಪಿಕ್ ಹಾಕತ್ತೀನಿ. ನಿಜಾನ? ಸುಮ್ನೆ ಅವನಾರು ಕೇಳ್ತಾನ? ತಗೊಳ್ಳಿ. ಕೊಡಿ ಫೋಟೋ. ನೀವ್ ಹೆಂಗ್ ಕಾಣ್ತಿದ್ದೀರಾ ಅಂದ್ರೆ ಆಯುಧ ಪೂಜೆಯಲ್ಲಿ ರೆಡಿ ಮಾಡಿರೋ ಆಯುಧಗಳು ಕಂಡಂಗ್ ಕಾಣ್ತಾ ಇದೀನಿ. ಅಂದ್ರೆ ಅಷ್ಟು ಚೆನ್ನಾಗಿ ಅಲಂಕಾರವಾಗಿ ಬಂದಿದ್ದೀರಾ ಅಂತ ಹೇಳ್ತೆ. ನನಗ್ ಗೊತ್ತು ನೀವ್ ಹಿಂಗೆ ಹೇಳ್ತೀರಾ ಅಂತ. ನಿಮ್ಗೆ ನನ್ ಪಿಕ್ ಬೇಡವಾ? ಬೇಡ, ನೀವು ದಿನ ಇಲ್ಲಿಗೆ ಬರ್ತೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ನೋಡಿ, ಆದ್ರೆ ನಿಮಗ್ ಬಾಯ್ ಫ್ರೆಂಡ್ ಆಗ್ಬೇಕು. ಇಲ್ಲ ಅಂದ್ರೆ ನಿಮ್ ಬಾಯ್ ಫ್ರೆಂಡ್ ಆಗೋ ಹುಡುಗನ್ ಪಾದಕ್ಕಾದ್ರೂ ನಮಸ್ಕಾರ ಮಾಡ್ಬೇಕು. ಎಕ್ಸ್ಕ್ಯೂಸ್ ಮೀ. ಎಸ್, ಯೂಸ್ ಮೀ. ಯೂಸ್ ಮೈ ನಂಬರ್. ಓಕೆ, ಕಾಲ್ ಮೀ ಎನಿ ಟೈಮ್. ಶೋರ್, ಐ ಕಾಲ್ ಯು ಬ್ಯಾಕ್. ಬಾಯ್ 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 ಬಾಯ್. ಪ್ರಳಯ ಅಂತ ಕಣ ನೀನು. ಕಂಡು ಹುಡುಗಿರ್ನೆಲ್ಲ ಪಟಾಯಿಸ್ಕೊಂಡ್ ಬಿಡ್ತೀಯ. ನಿಜವಾಗ್ಲೂ ಚಾರ್ಮಿಂಗ್ ಸ್ಟಾರೇ ಕಣ. ಈನೇನು ಹೋಗಿ ಹೋಗಿ ಈ ತರ ಖರಾಬ್ ಆಗಿರೋ ಫಿಗರ್ ಗಳಿಗೆ ಹಿಂಗೆ ಹೇಳ್ತೀಯಲ್ಲ. ನಾನು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನೇ ಪಟಾಯಿಸ್ತೀನಿ. ಬೇಕಾದ್ರೆ ಅನುಪಮ್ ಅವ್ರನ್ನ ಪಟಾಯಿಸ್ತೀನಿ, ನೋಡ್ತೀಯಾ? ತಾಕತ್ತಿದ್ರೆ ತೋರ್ಸು. ಹಲೋ, ಬಾಡಿಗೆ ದುಡ್ಡು ಕೊಡಿ. ಯಾಕೆ ಬಾಡಿಗೆ ದುಡ್ಡು ಕೊಡ್ಬೇಕು? 8 ತಿಂಗಳಿಂದ ನನ್ನ ಹೃದಯದಲ್ಲಿ ಇದ್ರಲ್ಲ, ಬಾಡಿಗೆ ಅವನ್ ಕಟ್ತಾನೆ. ನಾನು ಹೇಳಿದ್ ನಾನು ನಿನ್ ಹೃದಯದಲ್ಲಿ ಇಟ್ಕೋ ಅಂತ. ಹೋಗ್ಲಿ, ನಿಮ್ಮ ಆರ್ಟ್ನೇ ಬಾಡಿಗೆ ಬಿಡಿ. ಆಗಲ್ಲ ಕಣೋ. ಏನದು ಆರ್ಟ್ ಅಂದ್ರೆ ಏನಂತ ಅನ್ಕೊಂಡಿದ್ಯಾ? ನನ್ನ ಹಾರ್ಟಲ್ಲಿ ಬರೀ ನಮ್ಮ ಅಪ್ಪ ಅಮ್ಮ ಅಷ್ಟೇ ಇರೋದು. ಅಟ್ಲೀಸ್ಟ್ ನನ್ನ ಹೆಸರಾದ್ರೂ ಹೇಳಿ. ನಿನ್ ಹೆಸರು ಹಾ. ಹೇಳಲ್ಲ. ಯಾಕೆ ಹೇಳಲ್ಲ? ಹೇಳಲ್ಲ. ಲೇ, ಇವ್ರು ಯಾಕೆ ನನ್ನ ಹೆಸರು ಹೇಳ್ತಿಲ್ಲ ಗೊತ್ತೇನ ನಿನಗೆ?